ಧನ್ಯವಾದಗಳು ಜೀವನ ಕೃಪಾ ತಂಡಕ್ಕೆ. ನಿಜಕ್ಕೂ ಕೂಡ ಒಂದು ನಮ್ಮ ಮೂಲ ಸಂಸ್ಕೃತಿಯ ಒಂದು ಕಲೆ ಬುಡಕಟ್ಟು ಜನಾಂಗದಲ್ಲಿ ಅವರು ಸಂಭ್ರಮಕ್ಕಾಗಿ ಆಡುವಂತಹ ಅವರ ನೋವನ್ನು ಮರೆಯುವಂತಹ ಕಲೆ ಈ ಒಂದು ಕಲೆ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ಜನ ನೀವು ದಾಂಡಿಯಾನ ಹೆಸರಿಗೆ ಹೋದಾಗ ಆಡಿದ್ದೀರಾ? ಕೈ ಮೇಲ್ ಮಾಡ್ಬೋದು. ಬಹಳಷ್ಟು ಜನ ಆಡಿದಿರ. ಧನ್ಯವಾದಗಳು. ಮತ್ತೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಜೀವನ ಕೃಪಾ ತಂಡಕ್ಕೆ. ಹಾಗೆ ಮುಂದೆ ಹೋಗ್ತಾ ಈ ರೀತಿಯ ಬುಡಕಟ್ಟು ಜನಾಂಗವನ್ನ ಭಾರತ ಸರ್ಕಾರ ಮೈ ಭಾರತ್ ಅಡಿಯಲ್ಲಿ ಅಂದ್ರೆ ಫಾರ್ಮರ್ಲಿ ನೆಹರು ಯುವ ಕೇಂದ್ರ ಅಡಿಯಲ್ಲಿ ಬೇರೆ ಬೇರೆ ನಮ್ಮ ಕರ್ನಾಟಕದ ಬುಡಕಟ್ಟು ಜನಾಂಗ ತಂಡವನ್ನ ಕಟ್ಟಿಕೊಂಡು ದೇಶಾದ್ಯಂತ ತಿರುಗಿ ಪರಿಚಯಿಸಿದವರು ಮತ್ತು ಕೊಡಕ್ಕೆ ಕೀರ್ತಿ ತಂದವರು ಶ್ರೀಮತಿ ರಾಣಿ ಮಾಚಯ್ಯನವರು. 2010ರಿಂದ 2013ರವರೆಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇವರಿಗೆ 100 ಪ್ರಶಸ್ತಿ ಸನ್ಮಾನಗಳು ದೊರೆತಿವೆ. 80 ವರ್ಷದ ಇವರು ರಾಜ್ಯದ ಹಿರಿಯ ಕಲಾವಿದರೆನಿಸಿಕೊಂಡಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಭಾರತ ಸರ್ಕಾರ 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇದೀಗ ವೇದಿಕೆ ಮೇಲೆ ಬರಮಾಡೋಣ ಶ್ರೀಮತಿ ರಾಣಿ ಮಾಚಯ್ಯ ಅವರ ನುಡಿಗಳಿಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮುಖ್ಯ. Uh, 83 in fact now. So please welcome with a huge round of applause Rani Machayya. ಈ ಆದಿವಾಸಿಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ನನಗೆ ದೊಡ್ಡ ಒಂದು ಸಂತೋಷ. ಅಂದರೆ ಅವ್ರನ್ನ ಹೊರಗೆ ತರುವಂಥ ಜನರು ಅವರವರ ಲೀಡರ್ಗಳಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಾವು ಒಂದು ಕಲೆಯನ್ನು ನೋಡಬೇಕಾದ್ರೆ ಮಾಡಬೇಕಾದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ಹೇಳೋದು ನನಗೆ ತಿಳಿಯುತ್ತೆ. ಆದರೆ ಹಾಗೆ ನಾವು ಮುಂಚಿನ ಕಾಲದಲ್ಲಿ ಆದಿವಾಸಿಗಳು ಕಾಡಲ್ಲಿ ಜೀವನ ಮಾಡ್ತಾ ಇದ್ದರು. ಅಲ್ಲಿಂದ ಮೇಲೆ ಅವರು ಊರಿಗೆ ಬಂದಂತ ಒಂದು ಸಂಸ್ಥೆ ಅವರನ್ನ ಊರಿಗೆ ಕಳಿಸ್ತಾ ಇದ್ರು. ಆದರೆ ಅವರಿಗೆ ಈಗ ಕಲಿಸಿಬಿಟ್ರು. ಆದರೆ ಅದರ ಉಪಯೋಗ ಏನು ಅಂತ ಅವರಿಗೆ ಕಷ್ಟ ಇತ್ತು. ನಾವು ಯಾವಾಗಲೂ ಅವ್ರನ್ನ ಮಾಡುವಾಗ ನೋಡ್ತಾ ಇದ್ದೀನಿ. ನಾನು ಇಡೀ ಇಂಡಿಯಾ ಸುತ್ತಿನ ಮಾಡಿ ಬಂದಿದ್ದೀನಿ. ಆದರೆ ನಾನು ಶುರುವಲ್ಲಿ ಒಟ್ಟು ಕೊಟ್ಟು ಆಟಿಕೆ ಮಾಡಿದ್ರಲ್ಲ, ಅವನ್ನ ಮೊದಲು ಊರಿಂದ ಹೊರಗೆ ಬರಲಿಕ್ಕೆ ನಾನು ಇವತ್ತಿನವರೆಗೂ ಅವರಿಗೆ ನನಗೆ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ. ಅವರ ಇದು ನಾನು ಹೇಳಿದ 30 ವರ್ಷದಿಂದಲೂ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅವರು ತಪ್ಪಿಲ್ಲ. ಅವರ ಕುಟುಂಬದವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಈ ದಿನ ನನಗೆ ಆದಿವಾಸಿಯವರ ದಿನಾಚರಣೆಯು ನನಗೆ ಈಗ ಬರೋದು ಸ್ವಲ್ಪ ಕಷ್ಟ ಇದ್ದರೆ ನಮ್ಮ ಊರಲ್ಲಿ ಕೊಡಗಿನಲ್ಲಿ ಸಹ ಇವತ್ತೇ ಆದಿವಾಸಿಯರ ದಿನಾಚರಣೆ. ನಾನು ಸ್ಕೌಟ್ ಗೈಡಲ್ಲಿ ಇರಬೇಕು. ನನ್ನ ಕಮಿಷನರ್ ನನ್ನ ಬಿಟ್ಕೊಡೋಕ್ಕೆ ತುಂಬ ಕಷ್ಟಪಡ್ತಾರೆ. ಆದರೂ ನಾನು ಇಲ್ಲಿಗೆ ನಿಮ್ಮ ಶ್ರೀನಿವಾಸ್ ಅವರು ಎಲ್ಲಿ ಹೋದರೂ ನೀನು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಏಕೆಂದರೆ ನಾನು ಶ್ರೀನಿವಾಸ್ ಅವರು ಎಷ್ಟು ಕಾಲದಿಂದ 40 ವರ್ಷದಿಂದ ನಾವು ಅವರು ಡಾಕ್ಯುಮೆಂಟ್ರಿ ಮಾಡ್ತಾ ಬರ್ತಾ ಇದ್ದೇವೆ. ಈಗಲೂ ಸಹ ಮಾಡಿ ಬರ್ತಾ ಇದ್ದೇನೆ. ಎಲ್ಲ ಟ್ರೈಬ್ಸ್ಗಳ ಮನೆಯ ಊರಿಗೆ ಹೋಗಿ ನಾವು ಸುಮಾರು ಮಾಡಿದ್ದೇವೆ.
ಅವರ ಪರಿಸ್ಥಿತಿ ನೋಡಿದರೆ ನಮಗೇನೆ ಬೇಸರ ಆಗುತ್ತೆ. ಅಯ್ಯೋ, ಇಂಥ ಪರಿಸ್ಥಿತಿಯಲ್ಲಿ ಇವರು ಜೀವನ ಮಾಡ್ತಾರಲ್ಲ ಅಂತ. ಗುಡ್ಸಿನಲ್ಲಿ ಅವರು ವಾಸ ಮಾಡೋದು. ಆದರೆ ಈಗೀಗ ಅವರು ಕರ್ನಾಟಕ ಸರ್ಕಾರದವರು ಅವರಿಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದಾರೆ, ಮನೆಗಳೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಆದರೂ ಸಹ ಅವರಿಗೆ ನಾನು ಸರ್ಕಾರದವರಿಗೆ ಒಂದು ಮನ್ನಣೆಯನ್ನು ಮಾಡ್ತೀನಿ. ಅವರಿಗೆ ಪೆನ್ಷನ್ ಇಲ್ಲ, ಒಂದು ಇಲ್ಲ. ಸರ್ಕಾರದಿಂದ